ಇನ್ನು ಮುಡಾ ಕೇಸ್ನ ಟೆನ್ಷನ್ ಮಧ್ಯೆ ಶಿವಣ್ಣ ಮನೆಗೆ ಸಿಎಂ ಭೇಟಿ ನೀಡಿದ್ದಾರೆ. ನಾಗವಾರದಲ್ಲಿರುವಂತಹ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮನೆಗೆ ಸಿದ್ದರಾಮಯ್ಯನವರು ಭೇಟಿ ನೀಡಿದರು. ವಿದೇಶದಲ್ಲಿ ಚಿಕಿತ್ಸೆ ಪಡೆದು ವಾಪಸ್ಸಾಗಿರುವಂತಹ ಶಿವಣ್ಣ ಮನೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದರು. ಅಮೆರಿಕದ ಮಿಯಾಮಿಯಲ್ಲಿ ಶಸ್ತ್ರಚಿಕಿತ್ಸೆ ನಂತರ ನಟ ಶಿವಣ್ಣ ವಾಪಸ್ಸಾಗಿದ್ರು. ಈ ಹಿನ್ನೆಲೆ ಶಿವಣ್ಣನ ಯೋಗಕ್ಷೇಮ ವಿಚಾರಿಸುವುದಕ್ಕೆ ಸಿಎಂ ಇವತ್ತು ಬಂದಿದ್ರು. ಶಿವಣ್ಣನ ಆರೋಗ್ಯ ವಿಚಾರಿಸಿದ್ರು ಸಿಎಂ ಸಿದ್ದರಾಮಯ್ಯ. ಅವರ ಜೊತೆಗೆ ಸಚಿವ ಭೈರತಿ ಸುರೇಶ್, ಎಎಸ್ ಪೊನ್ನಣ್ಣ ಸಾಥ್ ಕೊಟ್ಟರು. ಸಿಎಂ ಅವರ ಕಾನೂನು ಸಲಹೆಗಾರರು ಎಸ್ ಪೊನ್ನಣ್ಣ. ಸಿದ್ದರಾಮಯ್ಯ ಇವತ್ತು ನಾಗವಾರದ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರುವಂಥ ಮನೆ ಏನಿದೆ, ಸೊ ಅಲ್ಲಿಗೆ ಬಂದು ಅವರ ಕುಟುಂಬದವ್ರನ್ನ ಮಾತನಾಡಿಸಿದ್ರು. ಹೇಗೆ ಚಿಕಿತ್ಸೆ ಎಲ್ಲ ಹೇಗೆ ನಡೀತು, ಆರೋಗ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅದರ ಬಗ್ಗೆ ಕೂಡ ಅಲ್ಲಿ ವಿಚಾರಿಸಿದರು. ಇದು ನಾಗವಾರದ ಶಿವಣ್ಣ ಮನೆಯದು. ಸೊ ಅಲ್ಲಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಬಂದು ಶಿವಣ್ಣ ಆರೋಗ್ಯ ವಿಚಾರಿಸಿದರು. ಜೊತೆಗೆ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅವರ ಜೊತೆಗೆ ಸಚಿವ ಭೈರತಿ ಸುರೇಶ್ ಹಾಗೆ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಕೂಡ ಸಾಥ್ ಕೊಟ್ಟರು. ನಿನ್ನೆ ಶಿವರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಕಿಂಗ್ ಇಸ್ ಬ್ಯಾಕ್ ಅಂತ ಹೇಳಿ. ಬಹುಶಃ ಇವತ್ತಿನ ದೃಶ್ಯಗಳನ್ನ ನೋಡ್ತಾ ಹೋದ್ರು ಕೂಡ ಅದು ಹಾಗೆ ಅನಿಸ್ತಾ ಇದೆ. ಅಂದ್ರೆ ಅಂತಹ ದೊಡ್ಡ ಒಂದು ಯುದ್ಧವನ್ನ ಗೆದ್ದು ಬಂದ್ರ ಅಂತ ಅನಿಸೋದೇ ಇಲ್ಲ. ಅಂದ್ರೆ ಏನೂ ಆಗಿರ್ಲಿಲ್ಲ, ಅಮೆರಿಕಕ್ಕೆಲ್ಲೋ ಪ್ರವಾಸಕ್ಕೆ ಹೋಗಿ ಬಂದ್ರೇನೋ ಅನ್ನೋಷ್ಟು ಆರಾಮಾಗಿ ಕಾಣ್ತಾ ಇದ್ದಾರೆ. ಬಹುಶಃ ಇಡೀ ಕರ್ನಾಟಕದಾದ್ಯಂತ ಅವರ ಆರೋಗ್ಯ ಸುಧಾರಿಸಲಿ ಅನ್ನುವಂತಹ ಹಾರೈಕೆ ಬಹಳ ಜೋರಾಗಿ ಕೇಳಿಬಂದಿತ್ತು. ಜೊತೆಗೆ ನಿನ್ನೆ ಅವರು ವಾಪಸ್ ಆಗ್ತಾ ಇದ್ದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಕೂಡ ಅವರಿಗೆ ಕೋರಲಾಯಿತು. ಈಗ ಸಿಎಂ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ರಾಜ್ಯದ ಕಿಂಗೆ ಬಂದು ಅವ್ರನ್ನ ಭೇಟಿ ಆಗ್ತಿದ್ದಾರೆ ಅಂತ. ಅವ್ರ ಕಿಂಗೇನೆ ಟಗರು ಮಿಟ್ಸ್ ಟಗರು ಅಂತ. ಹೌದು, ಎಸ್ ಈಗ ನಾವು ನೋಡ್ತಾ ಇದ್ದೀವಿ. ಶಿವಣ್ಣ ಪೊಲಿಟಿಕಲಿ ಎಷ್ಟು ಬಾರಿ ಪ್ರಚಾರಕ್ಕೆಲ್ಲ ಹೋದಂಥ ಸಂದರ್ಭ ನಾವು ನೋಡಿದ್ದೀವಿ, ಸಿಎಂ ಜೊತೆಗಿದ್ದು. ಆದರೆ ವೈಯಕ್ತಿಕವಾಗಿ ಕೂಡ ಅಣ್ಣವರ ಕುಟುಂಬ ಮತ್ತು ಸಿದ್ದರಾಮಯ್ಯನವರ ಆ ಒಂದು ಬಾಂಡಿಂಗ್ ಏನಿದೆ ಅದು ಬಹಳ ದಶಕಗಳ ಹಿಂದಿನದ್ದು. ಆಗ ಅವರ ಈ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಿಂದ ಕೂಡ ಅಣ್ಣವರ ಫ್ಯಾಮಿಲಿಯ ಜೊತೆಗಿದ್ದಂಥ ಒಡನಾಟ ಬಹಳ ವಿಶೇಷವಾಗಿರುವಂಥದ್ದು. ಅವರ ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದೆ. ಅವ್ರು ಆಪರೇಷನ್ ಮಾಡಿಸ್ಕೊಂಡು ಬಂದ್ರಲ್ಲ, ಆಪರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಫೋನ್ ಮಾಡಿದ್ದೆ ನಾನು ಅವ್ರಿಗೆ. ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ, ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದರು. ಬಟ್ ಈಗ ಆಪರೇಷನ್ ಭಾಳ ಸಕ್ಸಸ್ಫುಲ್ ಆಗಿದೆ. ಅವರು ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ. ನೌ ಈಸ್ ಆಲ್ ರೈಟ್. ಅವ್ರ ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದೆ. ಅವ್ರು ಆಪರೇಷನ್ ಮಾಡಿಸ್ಕೊಂಡು ಬಂದ್ರಲ್ಲ, ಆಪರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಫೋನ್ ಮಾಡಿದ್ದೆ ನಾನು ಅವ್ರಿಗೆ. ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ, ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದರು. ಬಟ್ ಈಗ ಆಪರೇಷನ್ ಭಾಳ ಸಕ್ಸಸ್ಫುಲ್ ಆಗಿದೆ. ಅವರು ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ. ನೌ ಈಸ್ ಆಲ್ ರೈಟ್. ಅವ್ರ ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದೆ. ಅವ್ರು ಆಪರೇಷನ್ ಮಾಡಿಸ್ಕೊಂಡು ಇದು ಶಿವಣ್ಣ ಭೇಟಿಯ ನಂತರ ಸಿದ್ದರಾಮಯ್ಯನವರು ಹೇಳಿದಂಥ ಮಾತು. ಜಯಮಾಲ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ.